ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇವತ್ತು ದೇಶವ್ಯಾಪಿ ಮೆಡಿಕಲ್ ಶಾಪ್ಗಳ ಮುಷ್ಕರ ನಡೀತಾ ಇದೆ. ದೇಶದಲ್ಲಿರುವಂತಹ ಬಹುತೇಕ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದ್ದಾವೆ. ಕರ್ನಾಟಕದಲ್ಲೂ ಕೂಡ ಮೆಡಿಕಲ್ ಶಾಪ್ಗಳು ಬಂದಾಗಿದ್ದಾವೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯಾ? ಹಾಗಾದರೆ ರೋಗ ಇರುವಂಥವರಿಗೋ ಅಥವಾ ಆಲ್ ಆಫ್ ಅ ಸಡನ್ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂತ ಇಟ್ಕೊಳ್ಳಿ, ಯಾರಿಗೋ ಏನೋ ಆಯಿತು ಅಂತ ಇಟ್ಕೊಳ್ಳಿ, ಹಾಗಾದರೆ ಎಲ್ಲ ಮೆಡಿಕಲ್ ಶಾಪ್ಗಳು ಬಂದಿರುವಂಥ ಕಾರಣಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯಾ? ಇಲ್ಲ. ಇದೇ ಸಂಘಟನೆಗಳ ನಡುವೆ ಒಗ್ಗಟ್ಟು ಮತ್ತು ಈ ಸಮನ್ವಯದ ಕೊರತೆಯಿಂದ ಈ ಒಂದು ಮೆಡಿಕಲ್ ಶಾಪ್ಗಳ ಬಂದ್ ಮುಷ್ಕರ ಏನಿವತ್ತಾಗಿದೆ, ಇದು ಭಾಗಶಃ ಯಶಸ್ವಿಯಾಗಿದೆ, ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ಎಸ್, ಮೆಡಿಕಲ್ ಶಾಪ್ಗಳನ್ನು ಇಟ್ಕೊಂಡಿರುವಂತಹವರ ಆಗ್ರಹ ಮತ್ತು ಬೇಡಿಕೆ ಏನು ಅಂತ ಹೇಳಿದ್ರೆ, ಆನ್ಲೈನಲ್ಲಿ ಲಭ್ಯವಾಗ್ತಾ ಇರುವಂತಹ ಮೆಡಿಕಲ್ ಸೇವೆಗಳೇನಿದ್ದಾವೆ, ಅಂದರೆ ಆನ್ಲೈನ್ನಲ್ಲಿ ಕೊಂಡುಕೊಳ್ತಾ ಇದ್ದಾರಲ್ಲ ಮೆಡಿಕಲ್ಗಳನ್ನು, ಅಂದರೆ ಈ ಮೆಡಿಸಿನ್ಸ್ಗಳನ್ನು, ಅದು ಟ್ಯಾಬ್ಲೆಟ್ಸ್ ಇರಬಹುದು, ಏನೇ ಇರಬಹುದು, ಮೆಡಿಸಿನ್ಸ್ ಅನ್ನುವಂಥದ್ದು ಮೆಡಿಕಲ್ ಶಾಪ್ನಲ್ಲಿ ಏನೇನು ಲಭ್ಯ ಆಗುತ್ತೆ, ಇವೆಲ್ಲ ವಸ್ತುಗಳು ಕೂಡ ಆನ್ಲೈನ್ನಲ್ಲಿ ಲಭ್ಯ ಇದ್ದಾವೆ. ಈ ಆನ್ಲೈನ್ ಸೇವೆ ಅನ್ನುವಂಥದ್ದು ಆನ್ಲೈನ್ನಲ್ಲಿ ಎಲ್ಲವೂ ಕೂಡ ದೊರೀತಾ ಇರೋದ್ರಿಂದ ಮೆಡಿಕಲ್ ಶಾಪ್ ಇಟ್ಕೊಂಡಿರುವಂಥ ನಮಗೆ ಸಮಸ್ಯೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಈ ಆನ್ಲೈನ್ ಸೇವೆಗಳನ್ನು ಕೂಡಲೇ ನಿಲ್ಲಿಸಿ ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತು AIOCD ಸಂಘಟನೆ ದೇಶವ್ಯಾಪಿ ಈ ಮೆಡಿಕಲ್ ಶಾಪ್ಗಳ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ದೇಶವ್ಯಾಪಿ ಔಷಧ ಮಳಿಗೆಗಳು ಬಂದಾಗಿದ್ದಾವೆ. AIOCD ಸಂಘಟನೆ ಇದಕ್ಕೆ ಕರೆ ಕೊಟ್ಟಿರುವಂಥದ್ದು. ರಾಜ್ಯದಲ್ಲೂ ಕೂಡ 26,000 ಮೆಡಿಕಲ್ ಶಾಪ್ಗಳು ಬಂದಾಗಿದ್ದಾವೆ. ಬೆಂಗಳೂರಿನಲ್ಲಿ 6,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಬಂದಾಗಿದ್ದಾವೆ. ಇದರ ಸಾಧಕ ಬಾಧಕಗಳನ್ನು ನಾವು ಮಾತಾಡಲೇಬೇಕಾಗತ್ತೆ. ಮೆಡಿಕಲ್ ಶಾಪ್ಗಳು ಅನ್ನುವಂಥದ್ದು ಈಗ ಮೀನ್ವೈಲ್ ಆಸ್ಪತ್ರೆಯಲ್ಲಿರುವಂತಹ ಕೆಲ ಮೆಡಿಕಲ್ ಶಾಪ್ಗಳು ಮಾತ್ರ ಓಪನ್ ಆಗಿದ್ದಾವೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಅಂದರೆ ಕ್ಲಿನಿಕ್ ಏನು ಇಟ್ಕೊಂಡಿರ್ತಾರೆ ಡಾಕ್ಟರ್ಸು ಅಥವಾ ಆಸ್ಪತ್ರೆಗಳು ಅಂತ ಏನು ಕಟ್ಕೊಂಡಿರ್ತಾರೆ, ಅದಕ್ಕೆ ಅಟ್ಯಾಚ್ಡ್ ಆಗಿ ಮೆಡಿಕಲ್ ಶಾಪ್ಗಳು ಏನಿದ್ದಾವೆ ಅವು ಮಾತ್ರ ಓಪನ್ ಆಗಿದ್ದಾವೆ. ಇನ್ಯಾವುದರ ಹೊರತು ಯಾರು ಇಂಡಿವಿಜುವಲಿ ಮೆಡಿಕಲ್ ಶಾಪ್ಗಳನ್ನು ಇಟ್ಕೊಂಡಿರ್ತಾರಲ್ಲ ಅದೆಲ್ಲವೂ ಕೂಡ ಬಂದಾಗಿದೆ. ಅಂದರೆ ಇಲ್ಲಿ ನಾವು ಸಾಧಕ ಬಾಧಕ ನೋಡೋಕೆ ಹೋದರೆ, ಇಲ್ಲಿ ಮೆಡಿಕಲ್ ಶಾಪ್ ಇಟ್ಕೊಂಡಿರುವಂಥವರು ಫಾರ್ಮಸಿ ಓದಿರ್ತಾರೆ, ಮೆಡಿಕಲ್ ರಿಲೇಟೆಡ್ ಸ್ಟಡೀಸ್ ಮಾಡ್ಕೊಂಡಿರ್ತಾರೆ. ನಿಮಗೀಗ ಏನಾದ್ರು ಒಂದು ಆಲ್ ಆಫ್ ಅ ಸಡನ್ ಜನರಲಿ ಮಾತಾಡೋದು ಅಂತಾದರೆ, ನನಗೇನೋ ಒಂದು ಹುಷಾರು ತಪ್ಪಿತು ಅಂದರೆ ಫಸ್ಟ್ ಯಾರೂ ಕೂಡ ಡಾಕ್ಟರ್ಸ್ ಹತ್ರ ಹೋಗಲ್ಲ. ಒಂದು ದಿನವೋ 2 ದಿನವೋ ಸಮಯ ತಗೊಂಡು ಕಾದು ಅದು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಾತ್ರೆ ಅಥವಾ ಔಷಧಿಯನ್ನು ತೊಗೊಂಡ ಮೇಲೆ ಅದು ಸರಿಯಾಗತ್ತೆ. ಸರಿಯಾಗದೇ ಇದ್ದರೆ ಇಫ್ ಇನ್ ಕೇಸ್ ಸೀರಿಯಸ್ ಆದರೆ ನಾವು ಹಾಸ್ಪಿಟಲ್ಗೋ ಕ್ಲಿನಿಕ್ಗೂ ಹೋಗೋಣ ಅಂತ ಅಂದ್ಕೊಂಡಿರ್ತಾರೆ. ಇಷ್ಟೆಲ್ಲ ಓದಿ ಮೆಡಿಕಲ್ ಶಾಪನ್ನು ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಮೆಡಿಸಿನ್ಸ್ ಎಲ್ಲವನ್ನೂ ಕೂಡ ತರಿಸಿ ಇಟ್ಕೊಂಡು ವ್ಯಾಪಾರ ಮಾಡೋರಿಗೆ ನೀವು ಆನ್ಲೈನ್ ಅನ್ನುವಂಥದ್ದು, ಆಧುನೀಕರಣ ಅನ್ನುವಂಥದ್ದನ್ನು ತಂದು ವಿಕಸನ ಆಗ್ತಾ ಇದೆ, ಎಲ್ಲರೂ ಕೂಡ ಟೆಕ್ನಾಲಜಿಕಲಿ ಇಂಪ್ರೂವ್ ಆಗ್ತಾ ಇದ್ದಾರೆ, ಫಾರ್ವರ್ಡ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮುಂದಿಟ್ಕೊಂಡು ನೀವು ಇದರ ಮಧ್ಯೆ ಡಿಸ್ಕೌಂಟ್ಸನ್ನು ಕೊಟ್ಟು ಆನ್ಲೈನಲ್ಲಿ ಏನು ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಈ ಮೆಡಿಸಿನ್ಸು, ಅದರ ಎಷ್ಟರ ಮಟ್ಟಿಗೆ ಹೊಡೆತ ಕೊಡ್ತಾ ಇದೆ ಮೆಡಿಕಲ್ ಶಾಪ್ ಇಟ್ಕೊಂಡಿರೋರು ಅನ್ನೋಂಥದ್ದಕ್ಕೆ ಒಂಚೂರು ಕನಿಷ್ಠ ಜ್ಞಾನ ಕೂಡ ಮೇಲಿರುವಂಥ ಅಧಿಕಾರಿಗಳಿಗಾಗಿ ಸರ್ಕಾರದವ್ರಿಗಾಗಲಿ ಇಲ್ಲವೇ ಇಲ್ಲ. ಇದು ಇವರು ಹೊಟ್ಟೆ ಮೇಲೆ ಹೊಡಿತಾ ಇದೆ. ಇದರ ಮಧ್ಯೆ ಇನ್ನೊಂದನ್ನು ನಾವು ಮಾತಾಡಲೇಬೇಕು. ಎಲ್ಲವೂ ಕೂಡ ಕೈಯಲ್ಲಿದೆ. ಈಗ ಏನನ್ನು ಬೇಕಾದರೂ ಅದು ಡ್ರಗ್ಸ್ ಆಗಿರಲಿ ಅಥವಾ ಹೈಯರ್ ಡೋಸ್ ಮೆಡಿಸಿನ್ಸ್ ಅಂತ ಏನು ಕರಿತೀವಿ, ಅಂದರೆ ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಹೈಯರ್ ಡೋಸೇಜ್ ಮೆಡಿಸಿನ್ಸ್ನ ಯಾರೂ ಕೂಡ ತಗೊಳ್ಳೋ ಹಾಗಿಲ್ಲ. ಯಾರಿಗೋ ಏನೋ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆನ್ಲೈನ್ನಲ್ಲಿ ಹೈಯರ್ ಡೋಸ್, ಅದು ಪಾಯ್ಸನ್ನು, ಡ್ರಗ್ಸು, ಇನ್ನೊಂದು ಮತ್ತೊಂದು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಯಾರಿಗೋ ಅದನ್ನು ಕೊಟ್ಟು ಒಂದು ಜೀವವನ್ನೇ ತೆಗೆಯುವಂತಹ ಪ್ರಸಂಗವೂ ಕೂಡ ಇದರಿಂದ ಎದುರಾಗುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಲ್ವ ಸರ್ಕಾರ. ಆದರೆ ಆನ್ಲೈನ್ನಲ್ಲಿ ಡಿಸ್ಕೌಂಟ್ ಅನ್ನುವಂಥದ್ದನ್ನು ಕೊಟ್ಟು ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಹೇಳಿ ಇವರು ವ್ಯಾಪಾರ ಮಾಡ್ತಾ, ಇವ್ರು ಆ್ಯಕ್ಚುಲಾಗಿ ಇನ್ವೆಸ್ಟ್ ಮಾಡಿ ಏನು ಮೆಡಿಸಿನ್ಸ್ನ ತಂದು ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಮೀನ್ವೈಲ್ ಇವತ್ತು ಏನು ಮುಷ್ಕರಕ್ಕೆ ಇವರು ಕರೆ ಕೊಟ್ಟಿದ್ದಾರೆ, ಇವರಲ್ಲೇ ಸಮನ್ವಯದ ಕೊರತೆಯಿಂದ ಒಂದು ರೀತಿಯಲ್ಲಿ ಒಮ್ಮತ ಮೂಡಿಲ್ಲ. 2 ಸಂಘಟನೆಗಳಿಗೆ ಬಂದ ಬಗ್ಗೆ ಒಂದು ಒಮ್ಮತ ಮೂಡಿದೆ ಇರುವಂಥದ್ದು. AIOCD ಒಂದು ಕರೆ ನೀಡಿರುವಂಥದ್ದು, ಇದಕ್ಕೆ KCDA ಬೆಂಬಲವನ್ನು ನೀಡಿದೆ, ಆದರೆ KPRDO ಬೆಂಬಲವನ್ನು ನೀಡಿಲ್ಲ. KCDA ಮತ್ತು KPRDO ನಡುವೆ ಬೆಂಬಲ ಇಲ್ಲ, ಸಂಘಟನೆಗಳ ನಡುವೆ ಒಮ್ಮತ ಇಲ್ಲದಂತಹ ಕಾರಣ ಸಾರ್ವಜನಿಕರಿಗೆ ಏನೂ ಸಮಸ್ಯೆ ಇಲ್ಲ. ಸಾರ್ವಜನಿಕರಿಗೆ ಸಮಸ್ಯೆ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಆದರೆ ಜನೌಷಧಿ ಕೇಂದ್ರ
ಅಪೋಲೋ, ಮೆಡ್ ಪ್ಲಸ್ಗಳು ಮತ್ತು ಆಸ್ಪತ್ರೆ ಕ್ಲಿನಿಕ್ ಅಟ್ಯಾಚ್ಡ್ ಆಗಿ ಏನು ಮೆಡಿಕಲ್ ಶಾಪ್ಸ್ ಇದ್ದಾವೆ ಅಲ್ಲೆಲ್ಲವೂ ಕೂಡ ಮೆಡಿಕಲ್ ಶಾಪ್ಸ್ ಓಪನ್ ಇದೆ. ಪರ್ಯಾಯ ವ್ಯವಸ್ಥೆ ಜನರಿಗೆ ಏನಾದರೂ ಸಮಸ್ಯೆ ಆದರೆ ಖಂಡಿತವಾಗಿಯೂ ಇದೆ. ಆದರೆ ನಮ್ಮ ಪಾಯಿಂಟ್ ಅದಲ್ಲ. ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಧ್ವನಿ ಎತ್ತಿದ್ದಾರೆ. ಇವತ್ತು ಕೆಲವು ಕಡೆ ಎಷ್ಟೋ ಕಡೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾ ಇದ್ದಾರಂತೆ, ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಅವಕ್ಕೆ ಅಟ್ಲೀಸ್ಟ್ ಹೋಗೊಡುವಂಥ ಕೆಲಸವನ್ನು ಸರ್ಕಾರ ಆಗಲಿ ಅಧಿಕಾರಿಗಳಾಗಿ ಮಾಡಬೇಕು. ಈ ಮೇಲ್ವರ್ಗದ ಅಧಿಕಾರಿಗಳು ಸಂಘಟನೆಗಳ ಮಧ್ಯೆ ಒಮ್ಮತ ಮೂಡದೇ ಇರುವಂಥದ್ದು, ಗ್ರೌಂಡ್ ಲೆವೆಲ್ನಲ್ಲಿ ಈ ಸಮಸ್ಯೆ ಎದುರಿಸ್ತಾ ಇರುವಂಥವ್ರದ್ದು ಕಷ್ಟ ಹೇಳ್ಕೊಳ್ಳೋಕೆ ಯಾರಿಗೂ ಸಮಯ ಆಗ್ತಾ ಇಲ್ಲ. ಅಂಥದ್ದು ಯಾರೂ ಕೇಳ್ತಾ ಇಲ್ಲ ಅವರ ಧ್ವನಿಯನ್ನು. ನಾವು ಕೇಳುವಂಥದ್ದು ಏನು ನಾರ್ಮಲ್ ಮೆಡಿಕಲ್ ಶಾಪ್ಸ್ ಇಟ್ಕೊಂಡಿದ್ದಾರಲ್ಲ, ನೀವು ಅವ್ರಿಗೆ ಹೇಳ್ಕೊಡಿ ಸ್ವಾಮಿ, ಅವ್ರಿಗೆ ಟ್ರೈನ್ ಅಪ್ ಮಾಡಿ. ಅವರಿಗೆ ಈ ಆನ್ಲೈನ್ ವ್ಯವಸ್ಥೆ ಇದೆಯಲ್ಲ, ಈಗ ಆನ್ಲೈನಲ್ಲಿ ಬ್ಲಿಂಕಿಟ್ನಲ್ಲಿ ಬೇರೆ ಬೇರೆ ಕಡೆ ಮೆಡಿಸಿನ್ಸ್ ಎಲ್ಲ ಏನು ಲಭ್ಯ ಆಗ್ತಾ ಇದೆಯಲ್ಲ, ಅದನ್ನು ಈ ಜನರಲ್ ನಾರ್ಮಲ್ ಮೆಡಿಕಲ್ ಶಾಪ್ ಇಟ್ಕೊಂಡಿರುವಂಥವರಿಗೇ ಅದನ್ನು ಟ್ರೈನಿಂಗ್ ಕೊಡಿ, ಅವರಿಗೆ ಹೇಳ್ಕೊಡಿ, ಅವರೇ ಅದರಿಂದ ಬರುವಂಥ ದುಡ್ಡು ಮಾಡ್ಕೊಳ್ಳಿ, ಅವರೇ ವ್ಯಾಪಾರ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ಮೆಡಿಕಲ್ ಶಾಪ್ಗೆ ಯಾರ್ಯಾರು ಅಟೆಂಡ್ ಮಾಡ್ತಾರೆ ಅವ್ರಿಗೂ ಕೂಡ ವ್ಯಾಪಾರ ಮಾಡ್ಕೊಳ್ಳಿ, ಮೆಡಿಸಿನ್ಸನ್ನು ವ್ಯಾಪಾರ ಮಾಡಲಿ, ಕೊಡಲಿ. ಸಮಸ್ಯೆ ಅವಾಗ ಯಾರಿಗೂ ಬರಲ್ವಲ್ಲ. ಇಲ್ಲಿ ಯಾರೋ ಮಾಡ್ತಾ ಇದ್ದಾರೆ ಆನ್ಲೈನ್ನಲ್ಲಿ ಬ್ಲಿಂಕಿಟ್ಗೆ ಇನ್ನೊಂದು ಮತ್ತೊಂದು, ಅವರು ಡಿಸ್ಕೌಂಟ್ ಸ್ಟಾರ್ಟಿಂಗ್ನಲ್ಲಿ ಜನಗಳಿಗೆ ಆಸೆ ತೋರಿಸೋದಕ್ಕೆ ಕೊಟ್ಟು ಏನೋ ವ್ಯಾಪಾರ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ನಿಜವಾಗಿ ನಷ್ಟ ಅನುಭವಿಸ್ತಾ ಇರುವಂಥವ್ರು, ಕಷ್ಟ ಅನುಭವಿಸ್ತಾ ಇರುವಂಥವ್ರು ಮೆಡಿಕಲ್ ಶಾಪ್ ಇಟ್ಕೊಂಡಿರುವಂಥವ್ರು. ಒಟ್ಟಾರೆ ಇದರ ಬಗ್ಗೆ ಸರ್ಕಾರ, ಅಧಿಕಾರಿಗಳು ಗಮನ ಹರಿಸಬೇಕು ಅನ್ನುವಂಥದ್ದು ಆಗ್ರಹ. ಇವರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಮೆಡಿಕಲ್ ಶಾಪ್ನವರಿಗೆ, ಅದನ್ನು ಆದಷ್ಟು ಬೇಗ ಬಗೆಹರಿಸಿ ಅನ್ನುವಂಥದ್ದು ನಮ್ಮ ಆಗ್ರಹ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.